ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUC ಕನ್ನಡದ ಮೊದಲನೇ ಪದ್ಯ ಭಾಗ ದುರ್ಯೋಧನ ವಿಲಾಪದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಂದರ್ಭ ಸೂಚಿಸಿ ವಿವರಿಸಿ. ಗಾಂಡೀವಿಯಲ್ ಟು ಪಿನಾಕಪಾಣಯಂ ನೆರೆಯನ್. ಉತ್ತರ ಆಯ್ಕೆ ಈ ಸಾಲನ್ನು ಕವಿ ರನ್ನನು ರಚಿಸಿದ ಗದಾಯುದ್ಧದಿಂದ ಆಯ್ದಂತಹ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಂತಹ ದುರ್ಯೋಧನ ಯುದ್ಧ ಭೂಮಿಗೆ ಬಂದಾಗ ಅಲ್ಲಿ ದ್ರೋಣರ ಶವದ ಮುಂದೆ ನಿಂತು ಈ ಮಾತನ್ನು ಆಡುತ್ತಾನೆ. ದುರ್ಯೋಧನ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಬರುತ್ತಾನೆ. ಭೇಟಿ ಮಾಡಲು ರಣರಂಗವನ್ನು ಹಾದು ಬರುತ್ತಿದ್ದಂಥ ಸಂದರ್ಭದಲ್ಲಿ ದುರ್ಯೋಧನನಿಗೆ ದ್ರೋಣರ ಮೃತ ಶರೀರ ಅನ್ನೋದು ಸಿಗುತ್ತೆ. ಗುರು ದ್ರೋಣರಿಗೆ ಒದಗಿದ ಸಾವನ್ನು ನೆನೆದಂತಹ ದುರ್ಯೋಧನ ರೋಧಿಸುತ್ತಾನೆ. ದ್ರೋಣರ ಬಿಲ್ಲುವಿದ್ಯೆಯ ಪರಿಣಿತಿಯನ್ನು ಇಲ್ಲಿ ಸ್ಮರಿಸುತ್ತಾ ಈ ಮೇಲಿನ ಮಾತನ್ನು ಹೇಳ್ತಾನೆ. ಓಕೆ, ಎರಡನೇ ಪ್ರಶ್ನೆ. ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ. ಉತ್ತರ ಆಯ್ಕೆ ಈ ಸಾಲನ್ನು ಕವಿ ರನ್ನನು ರಚಿಸಿದಂತಹ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಯುದ್ಧ ಭೂಮಿಗೆ ಬಂದ ದುರ್ಯೋಧನನು ದ್ರೋಣರ ಶವವನ್ನು ನೋಡಿ ಮುಂದೆ ಬಂದಾಗ ಅಭಿಮನ್ಯುವಿನ ಕಳೆಬರಹ ಇದ್ದಲ್ಲಿಗೆ ಬಂದು ಅವನ ಶಕ್ತಿ ಸಾಮರ್ಥ್ಯವನ್ನು ಹೊಗಳಿ ಮಾತನಾಡುವ ಸಂದರ್ಭವಿದು. ವಿವರಣೆ. ಸಂಜಯನೊಡನೆ ಯುದ್ಧ ಭೂಮಿಗೆ ದುರ್ಯೋಧನ ಬರುವಾಗ ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಶವವನ್ನು ನೋಡುತ್ತಾನೆ. ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಯುದ್ಧ ಭೂಮಿಯಲ್ಲಿ ಅನೇಕ ರಾಜರನ್ನು ಸೋಲಿಸಿದ ಮಹಾಪರಾಕ್ರಮಿಯಾದ ಅಭಿಮನ್ಯುವನ್ನು ದುರ್ಯೋಧನ ಹೊಗಳುತ್ತಾನೆ. ಅಭಿಮನ್ಯುವಿನ ಶೌರ್ಯವನ್ನು ನೆನಪಿಸಿಕೊಳ್ಳುತ್ತಾ ದುರ್ಯೋಧನ ಅಭಿಮನ್ಯುವನ್ನು ಕುರಿತು ನಿನಗೆ ಯುದ್ಧದಲ್ಲಿ ಸರಿಸಾಟಿಯಾಗಿ ನಿಲ್ಲುವಂತಹ ಪರಾಕ್ರಮಿಗಳು ಇದ್ದಾರೆಯೇ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಪ್ರಶ್ನೆ 3. ನೀಂ ಕ್ರಮ ವಿಪರ್ಯಂ ಮಾಡುವುದೇ. ಉತ್ತರ ಆಯ್ಕೆ ಈ ಸಾಲನ್ನು ಕವಿ ರನ್ನನು ರಚಿಸಿದಂತಹ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ರಣರಂಗದಲ್ಲಿ ಶವಗಳನ್ನು ದಾಟಿ ಬರುತ್ತಿರುವಂತಹ ದುರ್ಯೋಧನ ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವವನ್ನು ಕಂಡು ತನ್ನ ಮಗನಿಗೆ ಈ ರೀತಿಯಾಗಿ ಹೇಳ್ತಾನೆ. ವಿವರಣೆ. ಸಾಮಾನ್ಯವಾಗಿ ಮಗನು ತಂದೆಗೆ ತರ್ಪೋದಕವನ್ನು ಕೊಡುವುದು ಲೋಕರೂಢಿ. ಆದರೆ ಅಲ್ಲಿ ಆ ರಣರಂಗದಲ್ಲಿ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರ ತೀರಿ ಹೋಗಿದ್ದಾನೆ. ಪುತ್ರ ಸ್ನೇಹ ಕಾತರ ಮನಸ್ಸಿನಿಂದಾಗಿ ಲಕ್ಷ್ಮಣ ಕುಮಾರನ ಮುಖವನ್ನು ದುರ್ಯೋಧನ ನೋಡುತ್ತಾನೆ. ಇನ್ನೂ ಬಾಳಿ ಬದುಕಬೇಕಾದಂಥ ಮಗನ ಶವವನ್ನು ನೋಡಿ ತಂದೆಯಾದವನಿಗೆ ಮಗನು ತರ್ಪಣೋದಕವನ್ನು ಕೊಡುವುದು ಸರಿಯಾದಂತಹ ಕ್ರಮ. ಆದರೆ ಇಲ್ಲಿ ತಂದೆಯೇ ಮಗನಿಗೆ ತರ್ಪಣವನ್ನು ಕೊಡುವಂತಾಯಿತು. ನೀನು ಲೋಕದಲ್ಲಿ ಇರುವಂತಹ ಕ್ರಮವನ್ನು ಬದಲಿಸಿದ್ದೀಯಾ, ಇದು ಸರಿಯೇ ಎಂದು ತನ್ನ ಮಗನಲ್ಲಿ ಕೇಳುತ್ತಾನೆ. ಪ್ರಶ್ನೆ 4. ಜನನಿಸ್ತನ್ಯಮ ನುಂಡ್ಯನಾಂ ಬರಿಕೆನೀಂ. ಉತ್ತರ ಈ ಸಾಲನ್ನು ಕವಿ ರನ್ನನು ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ದುರ್ಯೋಧನನು ರಣರಂಗದಲ್ಲಿ ಸತ್ತು ಬಿದ್ದಿದ್ದ ದುಶ್ಯಾಸನನನ್ನು ಉದ್ದೇಶಿಸಿ ಹೇಳುತ್ತಾನೆ. ವಿವರಣೆ. ದುಶ್ಯಾಸನ ಅಣ್ಣನ ಮಾತನ್ನು ಪಾಲಿಸಿದವನು. ಈ ರೀತಿಯ ಸೋದರ ವಾತ್ಸಲ್ಯವನ್ನು ಹೊಂದಿದ ತಮ್ಮನನ್ನು ನೆನೆದಾಗ ದುರ್ಯೋಧನನಿಗೆ ವಾತ್ಸಲ್ಯ ಹುಕ್ಕುತ್ತದೆ. ಎದುರಿಗೆ ದುಶ್ಯಾಸನನ ಶವವಿದೆ. ಆ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನನನ್ನು ಕಂಡು ತಮ್ಮನಾಗಿ ಮೊದಲೇ ಸತ್ತಿರುವ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸುತ್ತಾನೆ. ಎಲ್ಲದರಲ್ಲಿಯೂ ನಿನಗಿಂತ ಸರದಿಯಲ್ಲಿ ನಾನು ಮೊದಲಿಗನಾಗಿದ್ದೆ. ಆದರೆ ಸಾವಿನ ವಿಷಯದಲ್ಲಿ ನೀನು ಏಕೆ ಮೊದಲಿಗನಾದೆ ಎಂದು ಪ್ರಶ್ನಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಪ್ರಶ್ನೆ 5. ಈಗಳ್ ನೀನು ಮಗಳ್ದೆತ್ತ ಓದೆಯಂ ಗಾಧಿಪತಿ.
ಆಯ್ಕೆ: ಈ ಸಾಲನ್ನ ಕವಿರನ್ನ ರಚಿಸಿದಂತಹ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದುರ್ಯೋಧನನು ರಣರಂಗದಲ್ಲಿ ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನ ಶವದ ಮುಂದೆ ನಿಂತು ದುಃಖಿಸುವ ಸಂದರ್ಭವಿದು. ವಿವರಣೆ: ಕರ್ಣ ಮತ್ತು ದುರ್ಯೋಧನ ಪ್ರಾಣ ಸ್ನೇಹಿತರು. ರಣರಂಗದಲ್ಲಿ ಸತ್ತು ಬಿದ್ದಿರುವ ಕರ್ಣನನ್ನ ನೋಡಿದ ದುರ್ಯೋಧನನಿಗೆ ಇನ್ನಷ್ಟು ದುಃಖ ಉಂಟಾಗುತ್ತದೆ. ನಾನು, ದುಶ್ಯಾಸನ ಮತ್ತು ನೀನು ಮೂವರು ಅನ್ಯೋನ್ಯತೆಯಿಂದ ಇದ್ದೆವು. ಅವನು ನನ್ನಿಂದ ದೂರವಾದ ಬಳಿಕ ನಾವಿಬ್ಬರು ಉಳಿದೆವು. ಆದರೆ ಈಗ ನೀನು ಕೂಡ ನನ್ನನ್ನು ಬಿಟ್ಟು ಹೋಗಿದ್ದೀಯಾ? ನನ್ನನ್ನು ಅಗಲಿ ಎತ್ತ ಹೋದೆ ಎಂದು ದುರ್ಯೋಧನ ಕೇಳುತ್ತಾನೆ. ಇಲ್ಲಿ ಅವರಿಬ್ಬರ ಗಾಢವಾದ ಸ್ನೇಹವನ್ನು ಗುರುತಿಸಬಹುದು. ಪ್ರಶ್ನೆ 6. ಆನರಂ ವೈ ಹೃದಯರವಳ್. ಆಯ್ಕೆ: ಈ ಸಾಲನ್ನ ಕವಿರನ್ನನು ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪ್ರಾಣ ಕಳೆದುಕೊಂಡು ಯುದ್ಧಭೂಮಿಯಲ್ಲಿ ಬಿದ್ದ ಕರ್ಣನ ಶವವನ್ನು ನೋಡಿ ಅವನ ಹುಟ್ಟಿನ ಬಗ್ಗೆ ದುರ್ಯೋಧನ ಮಾತನಾಡುವ ಸಂದರ್ಭವಿದು. ವಿವರಣೆ: ಕರ್ಣನ ಹುಟ್ಟಿನ ಬಗ್ಗೆ ದುರ್ಯೋಧನ ವಿವರಿಸುತ್ತಾ, ಅವನ ಹುಟ್ಟಿನ ರಹಸ್ಯವನ್ನು ತಿಳಿದಿರುವುದು ಕೇವಲ ಬೆರಳೆಣಿಕೆಯ ಮಂದಿಗೆ ಮಾತ್ರ. ದುರ್ಯೋಧನ ಹೇಳುವಾಗೆ, ನಿನ್ನ ಜನ್ಮ ರಹಸ್ಯವನ್ನು ನಾನು ಅರಿತಿದ್ದೇನೆ. ಕುಂತಿಗೆ ತಿಳಿದಿದೆ. ರಾಕ್ಷಸ ವೈರಿಯಾದ ಕೃಷ್ಣನಿಗೆ ಗೊತ್ತಿದೆ. ಸೂರ್ಯದೇವನಿಗೆ ಗೊತ್ತಿದೆ. ದಿವ್ಯಜ್ಞಾನಿಯಾದ ಸಹದೇವನಿಗೆ ನೀನ್ಯಾರೆಂದು ಗೊತ್ತಿದೆ ಎನ್ನುವಾಗ ಈ ಮಾತನ್ನು ದುರ್ಯೋಧನನು ಶವವಾಗಿ ಬಿದ್ದಿರುವ ಕರ್ಣನಿಗೆ ಹೇಳುತ್ತಾನೆ. ನೆಕ್ಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಉತ್ತರ: ಕುರುಪತಿಯು ರಣರಂಗದಲ್ಲಿ ಮುರಿದು ಬಿದ್ದ ಆಯುಧಗಳನ್ನು ಮತ್ತು ಹೆಣಗಳನ್ನು ಮೆಟ್ಟಿ ನಡೆದನು. ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು? ರಣರಂಗದಲ್ಲಿ ಸಾಗುವಾಗ ದುರ್ಯೋಧನನು ಸಂಜಯನ ನೆರವನ್ನು ಅವಲಂಬಿಸಿದ್ದನು. ಪ್ರಶ್ನೆ 3. ಪಿನಾಕಪಾಣಿ ಎಂದರೆ ಯಾರು? ಪಿನಾಕಪಾಣಿ ಎಂದರೆ ಶಿವ. ಪಿನಾಕ ಎಂದರೆ ತ್ರಿಶೂಲ. ಪಾಣಿ ಎಂದರೆ ಅದನ್ನು ಹಿಡಿದವನು. ತ್ರಿಶೂಲಧಾರಿ ಶಿವ ಎಂದು ಅರ್ಥ. ಪ್ರಶ್ನೆ 4. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಪ್ರಶ್ನೆ 5. ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ಉತ್ತರ: ತಂದೆಗೆ ಜಲಾಂಜಲಿಯನ್ನು ಮಗನು ನೀಡಬೇಕು. ಪ್ರಶ್ನೆ 6. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗುತ್ತೆ? ಸಹದೇವನನ್ನು ದಿವ್ಯಜ್ಞಾನಿ ಎಂದು ಕರೆಯಲಾಗುತ್ತೆ. ಪ್ರಶ್ನೆ 7. ಅಂಗಾಧಿಪತಿ ಯಾರು? ಕರ್ಣನು ಅಂಗಾಧಿಪತಿ ಎನಿಸಿದ್ದನು. ಹರಿಯು ಕರ್ಣನಿಂದ ಬೇಡಿದ್ದೇನು? ಉತ್ತರ: ಹರಿಯು ಕರ್ಣನಿಂದ ರಕ್ಷಾ ಕವಚವನ್ನು ಬೇಡಿ ಪಡೆದನು. ದ್ರೋಣರ ತಲೆಯನ್ನು ಕತ್ತರಿಸಿದವರು ಯಾರು? ದುಷ್ಟನಾದ ದುಷ್ಟದುಮ್ಯನು ದ್ರೋಣರ ತಲೆಯನ್ನು ಕತ್ತರಿಸಿ ಹಾಕಿದ್ದನು. ಗಾಂಡೀವಿ ಎಂಬುದು ಯಾರಿಗಿದ್ದ ಹೆಸರು? ಗಾಂಡೀವಿ ಎಂಬುದು ಅರ್ಜುನನಿಗಿದ್ದ ಹೆಸರು. ಕುಂಭಸಂಭವ ಎಂದರೆ ಯಾರು? ದ್ರೋಣ ಜನಿಸಿದ್ದು ಕಳಶದಲ್ಲಿ, ಆದ್ದರಿಂದ ಅವರಿಗೆ ಕುಂಭಸಂಭವ ಎಂಬ ಹೆಸರಿತ್ತು. ಅಹಿಕೇತನ ಎಂದರೆ ಯಾರು? ಅಹಿಕೇತನ ಎಂದರೆ ದುರ್ಯೋಧನ. ಚಕ್ರವ್ಯೂಹವನ್ನು ಭೇದಿಸಿದ ಸಾಹಸಿಗ ಯಾರು? ಅಭಿಮನ್ಯುವು ಚಕ್ರವ್ಯೂಹವನ್ನು ಭೇದಿಸಿದ ಸಾಹಸಿಗ. ದುರ್ಯೋಧನನ ಪುತ್ರನ ಹೆಸರೇನು? ಲಕ್ಷ್ಮಣ ಕುಮಾರ ಎಂಬುದು ದುರ್ಯೋಧನನ ಪುತ್ರನ ಹೆಸರು. ಲಕ್ಷ್ಮಣ ಕುಮಾರನ ತಾಯಿ ಯಾರು? ಭಾನುಮತಿಯು ಲಕ್ಷ್ಮಣ ಕುಮಾರನ ತಾಯಿ. ಕರ್ಣನು ಯಾರ ಮಗ? ಕರ್ಣನು ಸೂರ್ಯ ಮತ್ತು ಕುಂತಿಯರ ಮಗ. ಕುಂತಿಯು ಕರ್ಣನಿಂದ ಏನನ್ನು ಬೇಡಿದಳು? ಕುಂತಿಯು ಕರ್ಣನಿಂದ ಪುರಿಗಣೆ ದಿವ್ಯಾಸ್ತ್ರವನ್ನು ನ್ಯಾಸವಾಗಿ ಪಡೆದಳು. ನೆಕ್ಸ್ಟ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ.
ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು. ದುರ್ಯೋಧನನು ಕಂಡಾಗ ಅಭಿಮನ್ಯುವಿನ ಶವ ರಣರಂಗದಲ್ಲಿ ಅರೆ ತೆರೆದು ಅರೆ ಮುಚ್ಚಿದ ಕಣ್ಣುರೆಪ್ಪೆಗಳು, ತುಂಡರಿಸಿ ಬಿದ್ದಿದ್ದ ಕೈಗಳು, ಕಚ್ಚಿದ ದವಡೆ, ಶತ್ರುಗಳ ಬಾಣಪ್ರಹಾರಕ್ಕೆ ಸಿಕ್ಕಿ ಜರ್ಜರಿತವಾಗಿದ್ದ ದೇಹವು ರಕ್ತದ ಸಮುದ್ರದಲ್ಲಿ ಅದ್ದಿದಂತೆ ಬಿದ್ದಿತ್ತು. ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ? ಉತ್ತರ: ದುರ್ಯೋಧನನು ತನ್ನ ಮಗ ಲಕ್ಷ್ಮಣಕುಮಾರನ ಶವವನ್ನು ಕಂಡಾಗ ತೀವ್ರವಾಗಿ ವ್ಯಥೆಪಡುತ್ತಾನೆ. ಮಗ ತಂದೆಗೆ ತರ್ಪಣ ಬಿಡಬೇಕಾದುದು ಕ್ರಮ, ಆದರೆ ಇಲ್ಲಿ ಕ್ರಮ ಭಂಗವಾಗಿದೆ. ತಂದೆಯೇ ಮಗನಿಗೆ ತರ್ಪಣ ಕೊಡುವಂತಾಯಿತೆ ಎಂದು ದುಃಖಿಸುತ್ತಾನೆ. ದುಶ್ಯಾಸನನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು? ದುಶ್ಯಾಸನನಿಗೆ ತನ್ನಣ್ಣ ದುರ್ಯೋಧನನೆಂದರೆ ತುಂಬ ಪ್ರೀತಿ, ಗೌರವ. ತಾಯಿಯ ಎದೆ ಹಾಲಿರಲಿ, ಸೋಮಾಮೃತವಿರಲಿ, ದಿವ್ಯ ಭೋಜನವಿರಲಿ, ಯಾವುದನ್ನು ಅಣ್ಣ ಸ್ವೀಕರಿಸಿದ ಮೇಲೆ ತಾನು ಸ್ವೀಕರಿಸುವ ವಿನಯಶೀಲತೆಯನ್ನು ಅಣ್ಣನಿಗೆ ತೋರುತ್ತಿದ್ದನು. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಕರ್ಣನ ಜನ್ಮ ರಹಸ್ಯವು ದುರ್ಯೋಧನನಿಗೆ ತಿಳಿದಿತ್ತು. ಅಲ್ಲದೆ ತಾಯಿ ಕುಂತಿಗೆ, ತಂದೆ ಸೂರ್ಯದೇವನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ, ಹಾಗೆ ದಿವ್ಯಜ್ಞಾನಿಯಾದ ಸಹದೇವನಿಗೆ ತಿಳಿದಿತ್ತು. ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಕರ್ಣನು ಇಂದ್ರನಿಗೆ ತನ್ನ ಜನ್ಮದತ್ತ ಕವಚವನ್ನೇ ಕತ್ತರಿಸಿ ಕೊಟ್ಟಿರುತ್ತಾನೆ. ಅಲ್ಲದೆ ಕುಂತಿ ಬೇಡಿದಾಗ ತೊಟ್ಟ ಬಾಣವನ್ನು ಮರಳಿ ತೊಡೆನೆಂದು ಮಾತು ಕೊಟ್ಟಿರುತ್ತಾನೆ. ಇದನ್ನು ಸ್ಮರಿಸಿಕೊಂಡಂತಹ ದುರ್ಯೋಧನ ಬೇಡಿದವರಿಗೆ ಎಲ್ಲವನ್ನ ಕೊಡುವ ದಾನಶೂರನಾದ ಕರ್ಣನಿಗೆ ಸಮಾನರು ಮತ್ತೊಬ್ಬರಿಲ್ಲವೆಂದು ಪ್ರಶಂಸಿಸುತ್ತಾನೆ. ನೆಕ್ಸ್ಟ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ದುರ್ಯೋಧನನು ಸಂಜಯನೊಡನೆ ರಣರಂಗದಲ್ಲಿ ನಡೆದು ಬರುವ ಚಿತ್ರಣವನ್ನು ಕವಿ ಬೀಭತ್ಸವಾಗಿ ವರ್ಣಿಸಿದ್ದಾರೆ ಅಂತಾನೆ ಹೇಳಬಹುದು. ಕುರುಕ್ಷೇತ್ರ ಯುದ್ಧದಲ್ಲಿ ಲಕ್ಷಾಂತರ ಜೀವಹಾನಿಯಾದುದರಿಂದ ರಕ್ತದ ಸಮುದ್ರವೇ ಅಲ್ಲಿತ್ತು. ದುರ್ಯೋಧನನು ಮುರಿದು ನೆಲದಲ್ಲಿ ಹೂತ ಆಯುಧಗಳ ಮೇಲೆ ಕಾಲಿಟ್ಟ ಪರಿಣಾಮ ಪಾದಗಳು ನೊಂದವು. ಹೆಜ್ಜೆ ಇಡಲು ಜಾಗವಿಲ್ಲದೆ ಹೆಣಗಳನ್ನೇ ಮೆಟ್ಟಿ ನಡೆಯಬೇಕಾಯಿತು. ಪರ್ವತದಂತೆ ಬಿದ್ದಿದ್ದ ಆನೆಗಳ ಶವವನ್ನು ಏರಿ ಏರಿ ರಕ್ತದ ಕಾಲುವೆಗಳನ್ನು ದಾಟಿ ಮುಂದುವರಿಯಬೇಕಾದ ಸಂದರ್ಭ ಒದಗಿತು. ನೀಲ ಬಳ್ಳಿಗಳಂತೆ ನೆಲದಲ್ಲಿ ಚಾಚಿಕೊಂಡಿದ್ದ ಆನೆಗಳ ಸೊಂಡಿಲು ಕಾಲಿಗೆ ತಡವರಿಸಿ ಪರಿಣಾಮ ನೆಲಕ್ಕೆ ಬೀಳದಂತೆ ದುರ್ಯೋಧನನ ಸಂಜಯನು ಹೆಗಲಿನ ಆಸರೆಯನ್ನು ಅವಲಂಬಿಸಿ ಮುಂದೆ ನಡೆದನು ಅಂತ ಹೇಳಿ ಕವಿಗಳು ವರ್ಣಿಸಿದ್ದಾರೆ. ದ್ರೋಣರ ಕಳೆಬರಹವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಸ್ವಭಾವತಃ ದುಷ್ಟ ಪ್ರವೃತ್ತಿಯವನಾದ ದುಷ್ಟದುಮ್ಯನ ಕೈಗೆ ಸಿಕ್ಕು ತಲೆ ಕತ್ತರಿಸಿಕೊಂಡಂತಹ ಭರದ್ವಾಜ ವಂಶಜರಾದ ದ್ರೋಣಾಚಾರ್ಯರ ಕಳೆಬರವನ್ನು ಕಂಡ ದುರ್ಯೋಧನನಿಗೆ ಅಪಾರವಾದ ಶೋಕ ಉಂಟಾಯಿತು. ಅವನು ದ್ರೋಣರ ಕಳೆಬರದ ಎದುರು ನಿಂತು, ಅಯ್ಯೋ, ನೀವು ಬಿಲ್ವವಿದ್ಯಾ ಪಾರಂಗತರೆಂಬುದನ್ನು ಲೋಕವೇ ಬಲ್ಲದು. ಧನುರ್ವಿದ್ಯೆಯಲ್ಲಿ ನಿಮಗಿರುವ ಪ್ರಾವೀಣ್ಯತೆಗೆ ಅರ್ಜುನನು ಮಾತ್ರವಲ್ಲ, ಸಾಕ್ಷಾತ್ ಶಿವನು ಎದುರಿಸಿ ನಿಮ್ಮನ್ನು ಗೆಲ್ಲಲಾರ. ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರಿದಿರಿ ಎಂದು ನಾನು ಯೋಚಿಸುವುದಿಲ್ಲ. ನನ್ನ ಹಣೆ ಬರಹದಿಂದಾಗಿ ನೀವು ಜಯಿಸಲಾಗಲಿಲ್ಲವಷ್ಟೇ. ನಿಮ್ಮಂತಹ ಪರಾಕ್ರಮಿಗಳಿಗೆ ಸಾವು ಹೇಗೆ ಸಂಭವಿಸಿತೋ ಕಾರಣ ತಿಳಿಯದಾಗಿದೆ ಎಂದು ಪರಿಪರಿಯಾಗಿ ದುಃಖಿಸುತ್ತಾನೆ. ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಅಭಿಮನ್ಯುವು ಅರ್ಜುನನ ಮಗ. ದುರ್ಯೋಧನನಿಗೆ ಶತ್ರುಪಕ್ಷದವನು. ಆದರೂ ದುರ್ಯೋಧನ ಅಭಿಮನ್ಯುವಿನ ಶವವನ್ನು ಕಂಡಾಗ ಅವನ ಶೌರ್ಯ ಸಾಹಸಗಳನ್ನು ಮನದುಂಬಿ ಹೊಗಳುತ್ತಾನೆ. ದ್ರೋಣರು ಚಕ್ರವ್ಯೂಹವನ್ನು ರಚಿಸಿದಾಗ ಇತರರಿಗೆ ಅದನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ಆಗ ಚಿಕ್ಕ ವಯಸ್ಸಿನ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಹಲವಾರು ರಾಜರನ್ನು ಮಣ್ಣು ಮುಕ್ಕಿಸಿದ.
ಆದ್ದರಿಂದ ಅವನಿಗೆ ಸಮಾನನಾದ ವೀರ ಮತ್ತೊಬ್ಬನಿಲ್ಲ ಎಂದು ದುರ್ಯೋಧನ ಕೊಂಡಾಡುತ್ತಾನೆ. ಬಲ ಮತ್ತು ಪರಾಕ್ರಮಗಳಲ್ಲಿ ಅಭಿಮನ್ಯುವಿಗೆ ಸರಿಸಾಟಿಯಾದವರು ಮತ್ತೊಬ್ಬರಿಲ್ಲ. ಅವನ ಸಾಹಸದಲ್ಲಿ ಒಂದಂಶವಾದರೂ ತನ್ನಲ್ಲಿ ಇದ್ದಿದ್ದರೆ ಅಭಿಮನ್ಯುವಿನಂತಹ ವೀರಮರಣ ತನಗೂ ಬರಲೆಂದು ದುರ್ಯೋಧನ ಪ್ರಾರ್ಥಿಸುತ್ತಾನೆ. ಇದು ಅಭಿಮನ್ಯುವಿನ ಸಾಹಸ ಪರಾಕ್ರಮಗಳಿಗೆ ದುರ್ಯೋಧನ ತೋರಿದ ಗೌರವವೆನ್ನಬಹುದು. ದುರ್ಯೋಧನ ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವುವು? ದುಶ್ಯಾಸನನನ್ನು ಕಂಡರೆ ದುರ್ಯೋಧನನಿಗೆ ತುಂಬ ಪ್ರೀತಿಯಿತ್ತು. ಅವರಿಬ್ಬರು ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಸ್ನೇಹಿತರಂತಿರುತ್ತಿದ್ದರು. ಚಿಕ್ಕಂದಿನಿಂದ ವಿನಯವಂತನಾಗಿದ್ದ ತನಗಾಗಿ ಪ್ರಾಣ ತೊರೆದ ದುಶ್ಯಾಸನನ ಶವವನ್ನು ಕಂಡು ದುರ್ಯೋಧನ ತುಂಬ ಸಂಕಟಪಡುತ್ತಾನೆ. ತನ್ನ ತಮ್ಮ ದುಶ್ಯಾಸನನನ್ನು ಕೊಂದವನನ್ನು ಇನ್ನೂ ಜೀವಂತವಾಗಿಯೇ ಉಳಿಸಿರುವೆನಲ್ಲ ಎಂದು ತನ್ನ ಬಗ್ಗೆ ತಾನೇ ನಾಚಿಕೆ ಪಡುತ್ತಾನೆ. ತಾಯಿಯ ಎದೆ ಹಾಲು ಕುಡಿದದ್ದು, ಸೋಮಾಮೃತ ದಿವ್ಯ ಭೋಜನಗಳನ್ನು ಸೇವಿಸಿದ್ದು ತಾನೇ ಮೊದಲು, ಅನಂತರವಷ್ಟೇ ದುಶ್ಯಾಸನ ಸೇವಿಸಿದ್ದು. ಚಿಕ್ಕಂದಿನಿಂದ ಎಂದೂ ಈ ಕ್ರಮ ಅನ್ನೋದು ತಪ್ಪಿರಲಿಲ್ಲ. ಸಾವಿನಲ್ಲೂ ಹಿರಿಯನಾದ ತಾನು ಸತ್ತ ಬಳಿಕವಷ್ಟೇ ಈ ಕಿರಿಯನಾದಂತಹ ದುಶ್ಯಾಸನ ಸಾಯಬೇಕಿತ್ತು. ಆದರೆ ಇಲ್ಲೇಕೆ ನನ್ನ ತಮ್ಮ ಕ್ರಮಭಂಗ ಮಾಡಿದ ಎಂದು ಗೋಳಾಡುತ್ತಾ ದುರ್ಯೋಧನನಿಗೆ ತುಂಬ ಹೊತ್ತು ಅಲ್ಲಿ ತಮ್ಮನ ಶವವನ್ನು ನೋಡುತ್ತಾ ನಿಲ್ಲಲು ಸಾಧ್ಯವಾಗಲಿಲ್ಲ. ಪ್ರಶ್ನೆ 5. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಉತ್ತರ: ದುರ್ಯೋಧನ ಕರ್ಣನ ಗುಣವಿಶೇಷಗಳನ್ನು ಬಹುವಾಗಿ ಕೊಂಡಾಡಿದ್ದಾನೆ. ಕರ್ಣನು ಸತ್ಯ, ತ್ಯಾಗ ಮತ್ತು ಪರಾಕ್ರಮದಲ್ಲಿ ಮೊದಲಿಗನೆಂದು ದುರ್ಯೋಧನ ಸ್ಮರಿಸುತ್ತಾನೆ. ಮಾತ್ರವಲ್ಲದೆ ಕರ್ಣನಿಗಿರುವ ರಾಜ್ಯದಲ್ಲಿ ಸುಳ್ಳಿಗಾಗಲಿ, ಲೋಭಕ್ಕಾಗಲಿ, ಭಯಕ್ಕಾಗಲಿ ಸ್ಥಳವಿಲ್ಲವೆಂದಿದ್ದಾನೆ. ಇಂದ್ರನು ಬಂದು ಕರ್ಣನ ಜನ್ಮದತ್ತ ರಕ್ಷಕವಚಗಳನ್ನು ದಾನವಾಗಿ ಬೇಡಿದಾಗ ಅದನ್ನು ಕತ್ತರಿಸಿಕೊಟ್ಟಂತಹ ದಾನಶೂರ ಕರ್ಣ. ಅದೇ ರೀತಿ ಕುಂತಿಯು ತೊಟ್ಟ ಬಾಣವನ್ನು ತೊಡೆನೆಂದು ಭಾಷೆ ಕೇಳಿದಾಗ ಹಿಂದು ಮುಂದು ನೋಡದೆ ನೀಡಿದವನು. ಪರಾಕ್ರಮದಲ್ಲಾಗಲಿ ದಾನಗುಣದಲ್ಲಾಗಲಿ ಕರ್ಣನಿಗೆ ಸರಿಸಮನಾದವನು ಮತ್ತೊಬ್ಬನಿಲ್ಲ ಎಂಬುದು ದುರ್ಯೋಧನನ ಅಭಿಪ್ರಾಯವಾಗಿದೆ. ಕರ್ಣನಂತಹ ಸ್ನೇಹಿತನಲ್ಲದೆ ತನಗೆ ರಾಜ್ಯವಾಗಲಿ, ಪಟ್ಟವಾಗಲಿ, ಬೀಳ್ಕೊಡುಗೆಯಾಗಲಿ ಅರ್ಥಹೀನ. ಬದುಕಿಗೆ ಕರ್ಣನಂತಹ ಉದಾತ್ತ ಗುಣಗಳ ಗಣಿಗಳು ಬೇಕೆಂಬ ಆಶಯವನ್ನು ದುರ್ಯೋಧನ ವ್ಯಕ್ತಪಡಿಸುತ್ತಾನೆ. ನೆಕ್ಸ್ಟ್ ಮೈನ್ ಟಿಪ್ಪಣಿಗಳು. ಸಂಜಯ. ರನ್ನ ಕವಿಯ ಸಾಹಸ ಭೀಮ ವಿಜಯಂನಲ್ಲಿ ಸಂಜಯನ ಪಾತ್ರವಿದೆ. ಇವನು ಕುರುಕ್ಷೇತ್ರದಲ್ಲಿ ನಡೆದ ಪಾಂಡವ ಕೌರವರ ಯುದ್ಧ ವಿವರಣೆಯನ್ನು ಧೃತರಾಷ್ಟ್ರನಿಗೆ ನೀಡ್ತಾ ಇರ್ತಾನೆ. ದುರ್ಯೋಧನನು ಸಕಲ ಬಂಧುಗಳನ್ನು, ಸೈನ್ಯವನ್ನು ಕಳೆದುಕೊಂಡ ಬಳಿಕ ಸಂಜಯನು ದುರ್ಯೋಧನನನ್ನು ಸಮಾಧಾನಪಡಿಸೋದಕ್ಕೆ ಯತ್ನಿಸುತ್ತಿರುವಂತಹ ಸಂದರ್ಭದಲ್ಲಿ ಪಾಂಡವರಾದಂತಹ ವೀರರನ್ನು ಜಯಿಸಲು ಸಾಧ್ಯವಿಲ್ಲವೆಂದು ಅವರೊಡನೆ ಸಂಧಿ ಮಾಡಿಕೊಳ್ಳುವುದೇ ಸೂಕ್ತವೆಂದು ಹೇಳುತ್ತಾನೆ. ಆದರೆ ಈ ಸಲಹೆಯನ್ನು ಕೌರವನಿಗೆ ಅಸಮಾಧಾನವನ್ನು ಉಂಟು ಮಾಡಿತ್ತು, ಅಂದರೆ ದುರ್ಯೋಧನನಿಗೆ ಅಸಮಾಧಾನವನ್ನು ಉಂಟು ಮಾಡಿತ್ತು ಅಂತ ಹೇಳಿ ತಿಳಿದಾಗ ಅವನು ವ್ಯತಿರಿಕ್ತನಾಗಿ ನಡೆದುಕೊಳ್ಳುವುದಿಲ್ಲ. ದುರ್ಯೋಧನನು ತಾಯಿ ತಂದೆಯರ ಸಲಹೆ ಮೇರೆಗೆ ಭೀಷ್ಮರ ಬಳಿ ಹೋಗುವಾಗಲೂ ಸಂಜಯನು ಅವನೊಡನೆ ಹೋಗ್ತಾನೆ. ರಣರಂಗದ ರಕ್ತದ ಕೆಸರಿನಲ್ಲಿ ಕಾಲಿಟ್ಟು ಒಮ್ಮೆ ದುರ್ಯೋಧನನು ಜಾರಿ ಬೀಳುವಂಥ ಸಂದರ್ಭದಲ್ಲಿ ಸಂಜಯನು ದುರ್ಯೋಧನನ್ನ ಹಿಡಿದು ಅವನು ಕೆಳಗಡೆ ಬೀಳದಂತೆ ಕಾಪಾಡ್ತಾನೆ. ನೆಕ್ಸ್ಟ್ ಅಭಿಮನ್ಯು. ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಸಂಗ್ರಹಿಸಿರುವ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಲ್ಲಿ ಅಭಿಮನ್ಯುವಿನ ಪಾತ್ರವನ್ನೋದು ಪ್ರಸ್ತಾಪವಾಗಿದೆ. ದುರ್ಯೋಧನನು ಬಂಧು ಮಿತ್ರರನ್ನೆಲ್ಲ ಕಳೆದುಕೊಂಡು ಭೀಷ್ಮರ ಸಲಹೆಯನ್ನು ಮುಂದಿನ ಕಾರ್ಯಕ್ರಮವನ್ನು ಜರುಗಿಸಬೇಕೆಂದುಕೊಂಡು ಬರುತ್ತಿರುವಾಗ ಕುರುಕ್ಷೇತ್ರದ ರಣರಂಗದಲ್ಲಿ ಅಭಿಮನ್ಯುವಿನ ಕಳೇಬರವನ್ನು ನೋಡ್ತಾನೆ. ಅವನು ಶತ್ರುವಿನ ಮಗನಾದರೂ ಅವನ ಚಕ್ರವ್ಯೂಹವನ್ನು ಭೇದಿಸಿ 5-6 ಮಹಾವೀರರೊಡನೆ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನು ಅಪ್ಪಿದ ಬಗೆಯನ್ನು ಜ್ಞಾಪಿಸಿಕೊಂಡು ಅಭಿಮನ್ಯು ಪ್ರದರ್ಶಿಸಿದ ಹಾಗೆ ಸಾಹಸವನ್ನು ಪ್ರದರ್ಶಿಸಿ ವೀರಮರಣ ಹೊಂದುವ ಅವಕಾಶ ತನಗೂ ದೊರಕಲು
ದೊರಕಬೇಕೆನ್ನುತ್ತಾನೆ. ಅಭಿಮನ್ಯುವಿಗೆ ಕೈ ಮುಗಿಯುತ್ತಾನೆ. ಇದು ದುರ್ಯೋಧನನ ದೊಡ್ಡ ಗುಣ ಅಂತ ಹೇಳಿ ರನ್ನ ಕವಿಯವರು ಚಿತ್ರಿಸಿದ್ದಾರೆ. ಭಾಷಾಭ್ಯಾಸ. ಶಿಥಿಲ ದ್ವಿತಗಳು ಅಂದರೆ ಬರ್ದುಕು. ಇದು ಶಿಥಿಲ ದ್ವಿತ. ಇಲ್ಲಿ ವಿಜಾತಿಯ ಒತ್ತಕ್ಷರವನ್ನು ಶಿಥಿಲವಾಗಿ ತೇಲಿಸಿ ಉಚ್ಚರಿಸಲಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇದು ಹಳೆಗನ್ನಡದ ಒಂದು ಲಕ್ಷಣ. ಅಮರ್ದು, ಎರ್ದೆ ಮೊದಲಾದ ಶಿಥಿಲ ದ್ವಿತ್ವಗಳನ್ನು ಕೆಲವಷ್ಟು ಪದಗಳನ್ನು ಇಲ್ಲಿ ಗಮನಿಸಬಹುದು. ಅರ್ಚು, ಸಂಭವಿಸಿರ್ದುರ್ದೋ, ಗತನಾಗಿರ್ದ, ಮುಗಿದಿರ್ದ, ಇರ್ಕುಮೆ, ಜರ್ಜರಿತ, ಹಲರ್ದ ಮೊಗಂ, ಇದಿರ್ಚು, ಖರ್ಚಿದ ಉಡಂ ಇವುಗಳು. ಓಕೆ, ನೆಕ್ಸ್ಟು ಕ್ಷಳ ಪ್ರಯೋಗ. ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಳಕಾರವನ್ನು ಕ್ಷಳ ಅಂತ ಹೇಳಿ ಹೇಳ್ತಾರೆ. ಉದಾಹರಣೆಗೆ ಜಲ ಅಂದರೆ ಅದು ಜಳ, ಅನಲ ಅಂದರೆ ಅನಳ. ಅದೇ ರೀತಿ ಚಂಚಲ ಅಂದರೆ ಚಂಚಳ, ಸಂಚಲ ಅಂದರೆ ಸಂಚಳ, ಪ್ರಲಾಪ ಇದನ್ನು ಪ್ರಲಾಪ ಆಗಿ ಹೇಳ್ತಾರೆ. ಅಚಲ ಅಂದರೆ ಅಚಳ ಅಂತ ಹೇಳಿ, ತಲ ತಾಳ, ಕೆಳೆಯ ಕೆಳೆಯ. ಈ ರೀತಿಯಾಗಿ ಈ ಕ್ಷಳ ಪ್ರಯೋಗವನ್ನು ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಳಕಾರವಾಗಿ ಉಪಯೋಗಿಸಲಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಪಕಾರಕ್ಕೆ ಹಕಾರವಾಗಿ ಇರುವಂಥ ಕೆಲವು ಹಳೆಗನ್ನಡದ ಪದಗಳು ನಡುಗನ್ನಡದಲ್ಲಿ ಹಕಾರವಾಗಿವೆ. ಇವುಗಳನ್ನು ನಾವು ಇಲ್ಲಿ ನೋಡ್ಬೋದು. ಪಾರು ಹಾರು, ಪೆಸರ್ ಹೆಸರು, ಫಲವು ಹಲವು, ಪಾಲು ಹಾಲು, ಪಳ್ಳಿ ಹಳ್ಳಿ, ಹೋಗು ಹೋಗು, ಪನಿ ಹನಿ, ಹಲ್ಲಿ ಹಲ್ಲಿ, ಪಂಜರ ಹಂದರ, ಪೀರು ಹೀರು, ಪಿರಿದು ಹಿರಿದು, ಹುಲ್ಲು ಹುಲ್ಲು, ಹಸಿದು ಹಸಿದು. ಈ ರೀತಿಯಾಗಿ ಕೆಲವಷ್ಟು ಪದಗಳನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಜಲಾಂಜಲಿ ಹಾಗೆ ಅಶ್ರುತರ್ಪಣ ಈ ಪದಗಳನ್ನು ಗಮನಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ರನ್ನನ ಗದಾಯುದ್ಧದಲ್ಲಿ ಜನಕಂಗೆ ಜಲಾಂಜಲಿಯಂ ತನುಭವಂ ಕಡುವು ರುಚಿತಂ ಅಂತ ಹೇಳಿ ಒಂದು ವಾಕ್ಯ ಇದೆ. ಇಲ್ಲಿ ಜಲಾಂಜಲಿ ಅಂತ ಹೇಳಿ ಹೇಳಿದರೆ ನೀರಿನ ತರ್ಪಣ ಅಂತ ಹೇಳಿ ಅರ್ಥ. ಗತಿಸಿ ಹೋದ ಸಂಬಂಧಿಗಳಿಗೆ ಸದ್ಗತಿಯಾಗಲೆಂದು ಮಾಡುವ ಶ್ರಾದ್ದದಲ್ಲಿ ಎಳ್ಳು ನೀರನ್ನು ಸಂಕಲ್ಪ ಪೂರ್ವವಾಗಿ ಬಿಡುವ ಸಂಪ್ರದಾಯ ಅನ್ನೋದು ಇದೆ. ಇಲ್ಲಿ ಕವಿಯು ಜಲಾಂಜಲಿ ಎಂಬುದನ್ನು ಪಿತೃತರ್ಪಣ ಎನ್ನುವಂಥ ಅರ್ಥದಲ್ಲಿ ಬಳಸಿದ್ದಾರೆ. ಅಂಜಲಿ ಅಂದರೆ ಬೊಗಸೆ, ಹಸ್ತವಿನ್ಯಾಸ ಎಂಬ ಅರ್ಥ ಇದೆ. ಜಲಾಂಜಲಿ ಅಂದರೆ ಬೊಗಸೆಯ ತುಂಬ ನೀರನ್ನು ತುಂಬಿ ಕೊಡು ಅಂತ ಹೇಳಿ ಅರ್ಥ. ಅಶ್ರು ತರ್ಪಣ ಅಂದರೆ ಕಣ್ಣೀರಿನಿಂದ ತರ್ಪಣವನ್ನು ನೀಡೋದು ಅಂತ ಹೇಳಿ ಅರ್ಥ. ಅಶ್ರು ಅಂದರೆ ತಣ್ಣೀರು, ತರ್ಪಣ ಅಂದರೆ ಗತಿಸಿ ಹೋದಂಥ ಪಿತೃಗಳಿಗೆ ಮಂತ್ರಪೂರ್ವಕವಾಗಿ ಎಳ್ಳಿನೊಡನೆ ನೀರನ್ನು ಬಿಡೋದು. ತರ್ಪಣ ಎಂಬುದು ಹಗಲಿ ಹೋದವರಿಗೆ ಬಿಡುವಂತಹ ಒಂದು ಪ್ರಕ್ರಿಯೆ. ಅದು ಅತ್ಯಂತ ದುಃಖ ಸ್ಥಿತಿಯಲ್ಲಿ ಮಾಡುವ ಒಂದು ಕ್ರಿಯೆಯಾಗಿರುತ್ತೆ. ಆಗ ಕಣ್ಣೀರು ಬರುವುದು ಸಹಜ. ಆದ್ದರಿಂದ ಕಣ್ಣೀರನ್ನೇ ತರ್ಪಣವಾಗಿ ನೀಡೋದು ಅಶ್ರು ತರ್ಪಣ ಅಂತ ಹೇಳಿ.